ಅದಕ್ಕಾಗಿಯೇ ತನ್ನ ಜಲಾಶಯ ನೀರನ್ನು ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದರ ಮೂಲಕ ಹಾಗೂ 6 ಹೊಸ ವಿದ್ಯುತ್ ಯೋಜನೆಗಳ ನಿರ್ಮಾಣ ಕಾರ್ಯಕ್ಕೆ ಚುರುಕು ನೀಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಕಾಶ್ಮೀರ ಸಲಾಲ್ ಮತ್ತು ಬಲ್ಗಿಹಾರ್ ಜಲವಿದ್ಯುತ್ ಯೋಜನೆಗಾಗಿ ನಿರ್ಮಿಸಲಾಗಿರುವ ಡ್ಯಾಂನ ನೀರು ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸಲು ಕಳೆದೊಂದು ವಾರದಿಂದ ಹೂಳು, ಕೆಸರು ಮತ್ತು ಕೆಲವೊಂದಿಷ್ಟು ಕಾರ್ಯಗಳು ನಡೀತಾ ಇದ್ದಾವೆ ಅಂತ ಹೇಳಲಾಗಿದೆ. ಜೊತೆಗೆ ಈ ನಡುವೆ ಸರ್ಕಾರವು ಸವಾಲ್ಕೋಟ್ನಲ್ಲಿರುವಂತಹ 1856 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆ, 1320 ಮೆಗಾವ್ಯಾಟ್ ಸಾಮರ್ಥ್ಯದ ಕೆಲವೊಂದಿಷ್ಟು ಯೋಜನೆಯನ್ನು ಈಗ ಅಲ್ಲಿ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಆಲ್ರೆಡಿ ಈಗ ಏನಾಗಿದೆ ಅಂತಂದರೆ ಡ್ಯಾಮ್ ನೀರನ್ನು ಸ್ತಬ್ಧ ಮಾಡಲಾಗಿದೆ. ಸೊ ಹೀಗಾಗಿ ಈ ಮುಂದೆ ಹೋಗೋ ನೀರನ್ನು ತಡೆಯಲಾಗಿದೆ. ಸೊ ಇದು ಡ್ಯಾಮ್ನ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಬೇಕಾಗತ್ತೆ. ಜೊತೆಗೆ 5-6 ವಿದ್ಯುತ್ ಘಟಕಗಳನ್ನು ಕೇಂದ್ರ ಸರ್ಕಾರ ಮಾಡೋದಕ್ಕೆ ರೆಡಿಯಾಗಿದೆ ಅಂತೆ. ಇನ್ನು ನಮ್ಮ ಮುಂಗಾರು ಬೆಳೆಸಿ ಅಂದರೆ ನೀರನ್ನು ಬಂದ್ ಮಾಡಿದ್ದಕ್ಕಾಗಿ ಅಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೆಳೆಗಳು ನಾಶವಾಗ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಭಾರತದಿಂದ ಸಿಂಧು ನದಿ ಉಪನದಿಯಾಗಿರುವಂತಹ ಚೆನಾಬ್ ನದಿ ಒಳ ಹರಿವಿನಲ್ಲಿ ಹಠಾತ್ ಇಳಿಕೆಯಾಗಿದೆ. ಇದು ಪಾಕಿಸ್ತಾನದ ಮುಂಗಾರು ಬೆಳೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಪಾಕಿಸ್ತಾನದ ಸಿಂಧು ನದಿ ವ್ಯವಸ್ಥೆ ಪ್ರಾಧಿಕಾರ ಸೋಮವಾರ ಅಳಲು ತೋಡಿಕೊಂಡಿದೆ. ಅಫ್ಕೋರ್ಸ್ ತಾವು ಮಾಡುವಂತಹ ಕೆಲವೊಂದಿಷ್ಟು ಗನಂದಾರಿ ಕೆಲಸಕ್ಕೆ ಪಾಕಿಸ್ತಾನ ಸರ್ಕಾರ ಮಾಡುವಂತಹ ಅಥವಾ ಉಗ್ರ ಸಂಘಟನೆ ಮಾಡುವಂತಹ ಕೆಲವೊಂದಿಷ್ಟು ಗನಂದಾರಿ ಕೆಲಸಕ್ಕೆ ಪಾಪ ಅಲ್ಲಿನ ಪಾಕಿಸ್ತಾನಿ ರೈತರು ಅನುಭವಿಸುವಂತಾಗಿದೆ. ಬೆಳೆಗಳೆಲ್ಲ ಹಾಳಾಗ್ತಾ ಇದೆ. ಬೆಳೆ ಹಾಳಾದರೆ, ಕೃಷಿ ಚಟುವಟಿಕೆಯಲ್ಲಿ ಒಂಚೂರು ಕುಂಠಿತವಾದರೆ ಇದು ಕೂಡ ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ಹೊಡೆತ ಬೀಳೋದು ಸಹಜ. ಹೀಗಾಗಿ ಈಗ ಏನಾಗಿದೆ ಅಂತಂದರೆ ಭಾರತ ಮತ್ತಷ್ಟು ರೆಡಿಯಾಗಿದೆ, ಮತ್ತಷ್ಟು ಅಂದರೆ ಜಲಾಘಾತವನ್ನು ಕೊಡೋದಕ್ಕೆ ರೆಡಿಯಾಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಪಾಕ್ನ